ಹೇಗಿದ್ರು ಇವಾಗ ಮ್ಯಾಂಗೋ ಸೀಸನ್ ಈ ರೀತಿ ಕುಲ್ಫಿ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸವಿಸಂಪದ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಈ ರೀತಿ ಕುಲ್ಫಿ ಅಥವಾ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡೋಣ. ಮಕ್ಕಳಿಗೆ ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಚೆನ್ನಾಗಿ ಹಣ್ಣಾಗಿರೋ, ತುಂಬ ರುಚಿಯಾಗಿರಬೇಕು, ಸಿಹಿ ಇರಬೇಕು, ಹುಳಿ ಇರಬಾರ್ದು ಅಂತ ಮ್ಯಾಂಗೋವನ್ನು ತಗೊಳ್ಬೇಕಾಗತ್ತೆ. ಇದಕ್ಕೆ ಮ್ಯಾಂಗೋ ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ಹಾಲು ಕಾಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರು ಹಾಲನ್ನು ನಾನಿಲ್ಲಿ ಬಳಸಿದ್ದೀನಿ. ತುಂಬ ಕಡಿಮೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಂದು 1/4 ಲೀಟ್ರಷ್ಟು ಹಾಲನ್ನು ಬಳಸ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಕುದಿಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಇಲ್ಲ ಅಂದರೆ ವೈಟ್ ಶುಗರ್ನೇ ಬಳಸಬಹುದು. ಈಗ ಎಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡಬೇಕು ಅಂದರೆ ಸಿಮ್ಮಲ್ಲಿಟ್ಟು, ನಾನು ಹಾಲಿಗೆ ನೀರೇನು ಹಾಕಿಲ್ಲ, ಹಾಗೆ ಕಾಯೋಕ್ಕೆ ಇಟ್ಟಿರೋದು ನಾನು. ಈಗ ಅರ್ಧ ಲೀಟ್ರ್ ಇರೋದು 1/4 ಲೀಟ್ರ್ ಆಗೋವರೆಗೂ ಈ ರೀತಿ ಬೇಯಿಸ್ಕೊಳ್ಬೇಕು. ಸಿಮ್ಮಲ್ಲಿಟ್ಟು ಕುದಿಯೋಕ್ಕಿಟ್ರೆ ಈ ರೀತಿ ನೀಟಾಗಿ ಅರ್ಧದಷ್ಟು ಆಗುತ್ತೆ ನೋಡಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಇಡಬೇಕು. ಇಂಥ ಟೈಮಲ್ಲಿ ನಾನು ಮ್ಯಾಂಗೋವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಮಾತ್ರ ತುಂಬ ರುಚಿಯಾಗಿರುವಂಥ ಮ್ಯಾಂಗೋವನ್ನು ಬಳಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಇದ್ರೂ ಟೇಸ್ಟಲ್ಲಿ ವೇರಿಯೇಷನ್ ಆಗುತ್ತೆ. ಈಗ ತಿರುಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ನಾನು ಡೈರೆಕ್ಟಾಗಿ ರುಬ್ಕೊಳ್ಳೋಕ್ಕೆ ಬೇಕಾಗಿರೋದ್ರಿಂದ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತಿರುಳನ್ನು ಈ ರೀತಿ ಸಪ್ರೇಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿನೇ ಇರುವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈ ರೀತಿ ಕುಲ್ಫಿಯನ್ನು ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು ಈ ಮ್ಯಾಂಗೋ ಸೀಸನ್ನಲ್ಲಿ. ಅದರಲ್ಲೂ ಈ ಮ್ಯಾಂಗೋ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಹಾಗೇ ತಿಂದ್ರೂ ತುಂಬಾ ಟೇಸ್ಟಿಯಾಗಿತ್ತು. ಸಿಪ್ಪೆ ಕೂಡ ರುಚಿ ಅಂತಾರಲ್ಲ, ಆ ರೀತಿ ಮ್ಯಾಂಗೋ ಇದು. ಅಷ್ಟು ರುಚಿಯಾಗಿತ್ತು. ಅದರಿಂದ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮ್ಯಾಂಗೋನ ಚೂಸ್ ಮಾಡಬೇಕಾದ್ರೆ ಕುಲ್ಫಿ ಅಥವಾ ಐಸ್ ಕ್ರೀಮ್ಗೆ ರುಚಿಯಾಗಿರೋದನ್ನು ನೋಡಿ ಹಾಕ್ಕೊಡಿ. ಜೊತೆಗೆ ನಾನು ಫ್ಲೇವರ್ಗೆ ಒಂದು ಏಲಕ್ಕಿಯನ್ನು ಕೂಡ ಹಾಕಿ ರುಬ್ಕೊಂಡಿದ್ದೀನಿ. ಈ ರೀತಿ ಕ್ರೀಮ್ ಥರ ಆಗುತ್ತೆ. ಜೊತೆಗೆ ಹಾಲನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕೆನೆ ಬೀಸ್ಕೊಂಡಿರುತ್ತಲ್ವ, ಅದು ಆಗಾಗ್ಗೆ ಸಿಗುತ್ತೆ ಕುಲ್ಫಿನಲ್ಲಿ. ಅದರಿಂದ ಒಂದ್ಸರಿ ಗ್ರೈಂಡ್ ಮಾಡಿಬಿಟ್ರೆ ನೀಟಾಗಿ ಈ ರೀತಿ ಮಿಕ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಕ್ರೀಮ್ ಥರ ಆಗಿದೆ ಇಲ್ಲೇ ನಿಮಗೆ. ಈಗ ಐಸ್ ಕ್ರೀಮ್ ಮೋಲ್ಡ್ ಅಥವಾ ಕುಲ್ಫಿ ಮೋಲ್ಡ್ಗಳಿಗೆ ಹಾಕ್ಕೊಳ್ಬೇಕು. ಇದು ನಿಮಗೆ ಆನ್ಲೈನಲ್ಲಿ ಶಾಪ್ ಮಾಡ್ಕೊಳ್ಬಹುದು. ಫುಡ್ ಗ್ರೇಡನ್ನು ಚೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಮೋಲ್ಡ್ನ ತಗೊಳ್ಳಿ. ನಾನು ಮಾಡಿರೋ ಕ್ವಾಂಟಿಟಿ ತುಂಬಾ ಆಗುತ್ತೆ. ನಿಮಗೇನಾದರೂ ಕಡಿಮೆ ಬೇಕು ಅಂತ ಹೇಳಿದ್ರೆ ಚಿಕ್ಕ ಮ್ಯಾಂಗೋ ಬಳಸಿ ಮತ್ತು ಅರ್ಧದಷ್ಟು ಹಾಲು ಮಾತ್ರ ಬಳಸ್ಕೊಳ್ಬೇಕಾಗತ್ತೆ. ಇಲ್ಲ ಜಾಸ್ತಿ ಮಾಡ್ಕೊಳ್ತೀನಿ ಅಂದರೆ ಇಷ್ಟನ್ನು ಬಳಸಬಹುದು. ಜೊತೆಗೆ ನಾನಿಲ್ಲಿ ಬಾದಾಮಿಯನ್ನು ಈ ರೀತಿ ತುರಿದು ಬಳಸ್ತಾ ಇದ್ದೀನಿ. ಕುಲ್ಫಿ ತಿನ್ನಬೇಕಾದ್ರೆ ಅಲ್ಲಲ್ಲಿ ಈ ರೀತಿ ತುರಿದಿರುವಂಥ ಬಾದಾಮಿ ಸಿಕ್ಕರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಕೊಬ್ಬರಿ ತುರಿ ಸಿಗುತ್ತಲ್ಲ, ಆ ರೀತಿ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಒಳ್ಳೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸ್ಪೂನ್ ಹಾಕಿಬಿಟ್ಟು ಆನಂತರ ಈ ರೀತಿ ಸುತ್ತಲೂ ನಾನು ತುರಿದುಕೊಂಡಿರುವಂಥ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಕಂಪ್ಲೀಟ್ ಎಡ್ಜಿದೆಯಲ್ಲ ಅಲ್ಲಿವರೆಗೂ ಈ ರೀತಿ ಫಿಲ್ ಮಾಡಿಕೊಂಡೆ. ಈಗ ಕ್ಯಾಪ್ ಹಾಕ್ಕೊಂಡೆ. ಇದೇ ರೀತಿ ಎಲ್ಲ ಮೋಲ್ಡ್ಗಳಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಜೊತೆಗೆ ಪಿಸ್ತಾ ಇದ್ದರೂ ಕೂಡ ಸೇರಿಸ್ಕೊಳ್ಬೋದು, ಅಥವಾ ಯಾವುದೂ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೂ ಹಾಗೇನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲದಕ್ಕೂ ಫಿಲ್ ಮಾಡಿ ಕ್ಯಾಪ್ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟು ಕಂಪ್ಲೀಟ್ 3 to 4 ಅವರ್ ಇಟ್ಬೋದು, ಅಥವಾ ನೈಟ್ ಪೂರನೂ ಕೂಡ ಇಡ್ಬೋದು. ಇದನ್ನು 2 ದಿನ 3 ದಿನ ಇಟ್ಕೊಂಡು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಉಳಿದಿರೋವಂಥ ಪ್ಯೂರಿನ ನಾನು ಒಂದು ಬೌಲ್ಗೆ ಹಾಕಿ ಈ ರೀತಿ ಉಳಿದಿರೋವಂಥ ಬಾದಾಮಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4 ವಾಲ್ನಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು.
ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತುಂಬ ಓವರ್ ಫ್ರೀಸ್ ಮಾಡೋದೇನು ಅಗತ್ಯ ಇರಲ್ಲ. ಸ್ವಲ್ಪ ಕ್ರೀಮ್ ಥರ ಆದರೆ ಸಾಕು. ಒಂದು 2 ಅವರ್ ಐಸ್ ಕ್ರೀಮ್ ಥರ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ಅವರ್ ಫ್ರೀಝರ್ನಲ್ಲಿ ಇಟ್ಟರೆ ಸಾಕಾಗತ್ತೆ. ಈಗ ಇದನ್ನು ಕೂಡ ಫ್ರಿಡ್ಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾನು 1 ಡೇ ಬಿಟ್ಟು ಓಪನ್ ಮಾಡ್ಕೊಳ್ತಾ ಇರೋದು. ಒಂದು ನೈಟ್ ಕಂಪ್ಲೀಟ್ ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ಥರ ಐಸ್ ಕ್ರೀಮ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಓವರ್ ನೈಟ್ ಇಟ್ಟಿರೋದ್ರಿಂದ ತುಂಬ ಗಟ್ಟಿಗೆ ಅನಿಸ್ತಿದೆ. ನಿಮಗೇನಾದರೂ ಕ್ರೀಮ್ ಥರ ಬೇಕು ಅಂದರೆ 2 ಅವರ್ ಇಟ್ಟರೆ ಸಾಕಾಗತ್ತೆ. ಅದೇ ರೀತಿ ಕುಲ್ಫಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ನೈಟ್ ಇಟ್ಟಿದ್ದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ತಕ್ಷಣಕ್ಕೆ ತೆಗಿಯೋಕ್ಕೆ ಈ ರೀತಿ ಗಟ್ಟಿಗಿರುತ್ತೆ. ಇದನ್ನು ಓಪನ್ ಮಾಡಲಿಕ್ಕೆ ಒಂದು ಸುಲಭವಾದ ಟ್ರಿಕ್ ಅಂತ ಹೇಳಿದ್ರೆ, ಒಂದು ಗ್ಲಾಸ್ ನೀರು ತೊಗೊಳ್ಳಿ. ನೀರು ತೊಗೊಂಡು ಒಂದು 2 ನಿಮಿಷ ಈ ರೀತಿ ಇಟ್ಟು ಆನಂತರ ಬಿಡಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡಿ. ವಾವ್, ತುಂಬಾ ಚೆನ್ನಾಗಿದೆ. ನೋಡಲಿಕ್ಕೂ ಅಷ್ಟೇ, ಹಾಗೆ ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ದೊಡ್ಡವ್ರಿಗೂ ಕೂಡ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಗಾರ್ನಿಷಿಗೆ ಸ್ವಲ್ಪ ಬಾದಾಮ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಪಿಸ್ತಾನ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ನಾನು ಕುಲ್ಫಿ ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.